ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ. ಇನ್ನೊಂದು ದಿನಗಳಷ್ಟೇ ಬಾಕಿ ಉಳ್ಕೊಂಡಿರುವಂತದ್ದು. 14 ಕ್ಷೇತ್ರಗಳ ಮತದಾನಕ್ಕೆ ನಾಳೆ ಒಂದೇ ದಿನ ಬಾಕಿ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ. 14 ಕ್ಷೇತ್ರಗಳ ಮತದಾನಕ್ಕೆ ನಾಳೆ ಒಂದೇ ದಿನ ಬಾಕಿ ಇರುವಂತದ್ದು. 26ನೇ ತಾರೀಕು ಮತದಾನ. ಇವಿಎಂ ಮಷಿನ್ ಇರುವ ಮಸ್ಟರಿಂಗ್ ಸೆಂಟರ್ಗಳಿಗೆ ಈಗ ಭದ್ರತೆಯನ್ನ ಒದಗಿಸಲಾಗಿದೆ. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಇಡಲಾಗಿರುವಂತಹ ಇವಿಎಂ ಮಷಿನ್ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ. ಸೆಂಟರ್ಗಳ ಮುಖ್ಯ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಅಳವಡಿಕೆ ಮತ್ತು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಅಲ್ಲಿ ಯಾರು ಕೂಡ ಪ್ರವೇಶಕ್ಕೆ ಅವಕಾಶ ಇಲ್ಲದೇ ಇರೋ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೆಯುವ ಮೊದಲನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೇವಲ ಇನ್ನು ಒಂದು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಸ್ಟರಿಂಗ್ ಸೆಂಟರ್ಗಳಲ್ಲಿರ್ತಕ್ಕಂಥ ಇವಿಎಂ ಮಿಷಿನ್ಗೆ ಮಸ್ಟರಿಂಗ್ ಸೆಂಟರ್ಗಳಿಗೆ ಈಗ ಭದ್ರತೆ ಹೆಚ್ಚಳ ಆಗಿದೆ. ಬೆಂಗಳೂರು ಜಯನಗರದಲ್ಲಿರುವಂಥ ನ್ಯಾಷನಲ್ ಕಾಲೇಜಿನ ಮಸ್ಟರಿಂಗ್ ಸೆಂಟರ್ನಲ್ಲಿ ಪೊಲೀಸರು ಭದ್ರತೆ ಹೆಚ್ಚಳ ಮಾಡಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ಇಲ್ಲಿ ಇವಿಎಂ ಮಿಷಿನ್ಸ್ಗಳಿವೆ. ಚುನಾವಣೆ ಇನ್ನೇನು ಮತದಾನ ನಡೆಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅಂದರೆ ನಾಳೆ ಸಂಜೆ ಇಲ್ಲಿಂದ ಇವಿಎಂ ಮಿಷಿನ್ಸ್ಗಳು ಡಿಸ್ಪ್ಯಾಚ್ ಆಗುತ್ತೆ. ಆಗ ಅಲ್ಲಿವರೆಗೂ ಕೂಡ ಭದ್ರತೆಯನ್ನು ಇರಬೇಕಾಗತ್ತೆ. ಈಗಾಗಲೇ ನ್ಯಾಷನಲ್ ಕಾಲೇಜ್ ಮುಂಭಾಗ ಪೊಲೀಸ್ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮಸ್ಟರಿಂಗ್ ಸೆಂಟರ್ ಒಳಗಡೆ ಹೋಗ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರು ಕೂಡ ಮೆಟಲ್ ಡಿಟೆಕ್ಟರ್ನ ಅಳವಡಿಕೆ ಮಾಡಲಾಗಿದೆ. ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರಿಗೂ ಚೆಕಿಂಗ್ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಿ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಈಗಾಗಲೇ ಚುನಾವಣೆಯ ಕಾವು ರಂಗೇರ್ತಾ ಹೋಗ್ತಾ ಇದೆ. ಮತದಾನದ ಹಬ್ಬಕ್ಕೆ ಇನ್ನೇನು ಒಂದೇ ದಿನ ಬಾಕಿ ಇರತಕ್ಕಂಥದ್ದು. ಚುನಾವಣಾ ಆಯೋಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಿಗೆ ಇಲ್ಲಿಂದ ಮತಗಟ್ಟೆಗಳಿಗೆ ಡಿಸ್ಪ್ಯಾಚ್ ಆಗುವಂಥ ಇವಿಎಂ ಮಿಷಿನ್ಗಳನ್ನು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾರೆ. ಇಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಹಾಕಲಾಗಿದೆ. ನನ್ನ ಬಲಭಾಗಕ್ಕೆ ಇಲ್ಲಿ ಯಾವ್ಯಾವ ಮತಗಟ್ಟೆಗಳಿಗೆ ಇರುತ್ತೆ ಮತ್ತು ಡಿಸ್ಪ್ಯಾಚ್ ಹೇಗೆ ಮಾಡಬೇಕು ಅನ್ನೋದನ್ನು ಬೋರ್ಡ್ ಅಳವಡಿಕೆಗೆ ಈ ಬೋರ್ಡ್ಗಳನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆ ಮಾಡುವಂಥ ಸಿಬ್ಬಂದಿ ಬರ್ತಕ್ಕಂಥವ್ರಿಗೆ ಇಲ್ಲಿ ಪೆಂಡಲ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ನೆರಳಿಗೋಸ್ಕರ. ಈ ರೀತಿಯಾದಂಥ ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಈಗಾಗಲೇ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಅಲ್ಲಿ ಈಗಾಗಲೇ ಬೇಕಾದಂಥ ಟೇಬಲ್ಗಳನ್ನು ಮತ್ತು ಚೇರ್ಗಳನ್ನು ತಂದಿಟ್ಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ಚುನಾವಣೆಗೆ ಮತದಾನಕ್ಕೆ ಇನ್ನೇನು ಒಂದೇ ದಿನ ಬಾಕಿ ಇದೆ ಕರ್ನಾಟಕದಲ್ಲಿ. ಆ ನಿಟ್ಟಿನಲ್ಲಿ ಮಸ್ಟರಿಂಗ್ ಸೆಂಟರ್ಗಳ ಬಳಿ ಭದ್ರತೆ ಹೆಚ್ಚಳ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇವಿಎಂ ಮಿಷಿನ್ ಡಿಸ್ಪ್ಯಾಚ್ ಆಗುವಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ಸಾಕಷ್ಟು ಮಂದಿ ಇದ್ದಾರೆ. ಅವ್ರು ಬರ್ತಕ್ಕಂಥವ್ರಿಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಮು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.